ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು 8ನೇ ತರಗತಿಯ ಅಧ್ಯಾಯ 2 ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಒಂದಷ್ಟು ಈ ಕಡೆ ನೋಟ್ಸ್ಗಳನ್ನು ನಾನು ನೋಟ್ ಮಾಡಿದ್ದೇನೆ. ಆ ನೋಟ್ಸ್ಗಳನ್ನು ತಿಳ್ಕೊಂಡು ನಾವು ಅಭ್ಯಾಸ 2.1ಕ್ಕೆ ಹೋಗ್ತೇವೆ. ಮೊದಲನೇದಾಗಿ ಅಧ್ಯಾಯದ ಹೆಸರು ಭಾಗಲಬ್ಧ ಸಂಖ್ಯೆಗಳು. ನಾವು ಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ಯಾವುದಕ್ಕೆ ಹೇಳ್ತೇವೆ ಅಂತ ಕೇಳಿದ್ರೆ ಪೇಜ್ ನಂಬರ್ 18ರಲ್ಲಿ ಕೊಟ್ಟಿದ್ದಾನೆ ನೋಡಿ. ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು, ಎರಡು ಸಂಖ್ಯೆಗಳು ಪಿ ಮತ್ತು ಕ್ಯೂ ಪೂರ್ಣಾಂಕಗಳಾಗಿದ್ದು ಅವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಈ ನೋಟ್ಸನ್ನು ನೀವು ಬರ್ಕೊಳ್ಳಿ. ಭಾಗಲಬ್ಧ ಸಂಖ್ಯೆ ಯಾವುದಕ್ಕೆ ಹೇಳ್ತೇವೆ ಅಂತ ಹೇಳಿಬಿಟ್ಟು ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ಭಾಗಲಬ್ಧ ಸಂಖ್ಯೆಗಳಿಗೆ ಪರಿವರ್ತನೀಯ ನಿಯಮ ಅಂತ ಹೇಳಿದ್ದಾನೆ. ಪರಿವರ್ತನೀಯ ಅಂತ ಕೇಳಿದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆಗಳು ಯಾವುದೇ ಕ್ರಮದಲ್ಲಿ ಅದು ಸಂಕಲನದಲ್ಲಿ ಪರಿವರ್ತನಾ ನಿಯಮವನ್ನು ಹೊಂದುತ್ತವೆ. ಅಂದರೆ A+B ಈಸ್ ಈಕ್ವಲ್ ಟು ಅದು B+A ಕೂಡ ಆದಾಗ ಅದು ಯಾವುದೇ ತರಹದ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ನಾವು ಸಂಕಲನದ ಪರಿವರ್ತನೀಯ ನಿಯಮ ಅಂತ ಹೇಳ್ತೇವೆ ಭಾಗಲಬ್ಧ ಸಂಖ್ಯೆಗಳು. ಅದಾದಮೇಲೆ ಗುಣಾಕಾರದ ಪರಿವರ್ತನೀಯ ನಿಯಮ ಭಾಗಲಬ್ಧ ಸಂಖ್ಯೆಗಳಿಗೆ. ಅಂದರೆ ಉದಾಹರಣೆಗೆ A×B = B×A. ಇದು ಗುಣಾಕಾರದ ಪರಿವರ್ತನೀಯ ನಿಯಮ. ಕೇವಲ 2ರಲ್ಲಿ ಮಾತ್ರ ಪರಿವರ್ತನೀಯ ನಿಯಮವನ್ನು ಭಾಗಲಬ್ಧ ಸಂಖ್ಯೆಗಳು ಹೊಂದುತ್ತವೆ. ವ್ಯವಕಲನದಲ್ಲಿ ಅಥವಾ ಭಾಗಾಕಾರದಲ್ಲಿ ಅವು ಪರಿವರ್ತನೀಯ ನಿಯಮವನ್ನು ಹೊಂದೋದಿಲ್ಲ. ಇದನ್ನು ಡಿಟೇಲ್ ಆಗಿ ಪುಸ್ತಕದಲ್ಲಿ ಓದಿಕೊಳ್ಳಿ. ಅದಾದಮೇಲೆ ಸಂಕಲನ ಮತ್ತು ಗುಣಾಕಾರದಲ್ಲಿ ಸಹವರ್ತನೀಯ ನಿಯಮವನ್ನು ಕೂಡ ಹೊಂದುತ್ತವೆ. ಈ ಶಬ್ದವನ್ನು ಕೂಡ ಓದ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. ಸಹವರ್ತನೀಯ ನಿಯಮ ಅಂತಂದರೆ A+ ಬ್ರಾಕೆಟ್ನಲ್ಲಿ B+C = A+B ಬ್ರಾಕೆಟ್ ಹೊರಗಡೆ +C. ಈ ರೀತಿಯಾಗಿ ನಾವು ಬರೆದಾಗಲೂ ಕೂಡ ಅದರ ಬೆಲೆಯಲ್ಲಿ ಯಾವುದೇ ತರಹದ ವ್ಯತ್ಯಾಸ ಆಗೋದಿಲ್ಲ. ಇದಕ್ಕೆ ನಾವು ಸಹವರ್ತನೀಯ ನಿಯಮ ಅಂತ ಹೇಳ್ತೇವೆ ನಾವು. ಇದು ಸಂಕಲನ ಮತ್ತು ಗುಣಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗಾಗುತ್ತೆ. ಅದಾದಮೇಲೆ ವಿಲೋಮಾಂಶ ಅಂತ ಅನ್ನೋದು ಪೇಜ್ ನಂಬರ್ 28ರಲ್ಲಿ ಕೊಟ್ಟಿದ್ದಾರೆ. ವಿಲೋಮ ಅಂತಂದರೆ ವಿರುದ್ಧ ಅಂತ ಅರ್ಥ. ಸಂಕಲನವಿದ್ದದ್ದನ್ನು ವ್ಯವಕಲನವನ್ನಾಗಿ ಪರಿವರ್ತಿಸೋದು, ವ್ಯವಕಲನವಿದ್ದದ್ದನ್ನು ಸಂಕಲನವಾಗಿ ಪರಿವರ್ತಿಸೋದಕ್ಕೆ ನಾವು ಹೇಳ್ತೇವೆ ವಿಲೋಮಾಂಶ. ಅದು ನಿಮ್ಮ ಪೇಜ್ ನಂಬರ್ 28ರಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಅದಾದಮೇಲೆ ವ್ಯುತ್ಕ್ರಮ ಅನ್ನೋ ಶಬ್ದ ಬರುತ್ತೆ, ಅದು ಕೂಡ ನಿಮಗೆ ಅಭ್ಯಾಸದಲ್ಲಿ ಬರುತ್ತೆ. ಅದು ಪೇಜ್ ನಂಬರ್ 28ರಲ್ಲಿ. ವ್ಯುತ್ಕ್ರಮ ಅಂತಂದರೆ PQ ರೂಪದಲ್ಲಿರುವಂಥ ಭಾಗಲಬ್ಧ ಸಂಖ್ಯೆಗಳನ್ನು, ಅಂದರೆ ಅಂಶ ಇದ್ದದ್ದನ್ನು ಛೇದ ಮಾಡೋದು, ಛೇದ ಇದ್ದದ್ದನ್ನು ಅಂಶ ಮಾಡೋದು, ಅದಕ್ಕೆ ನಾವು ವ್ಯುತ್ಕ್ರಮ ಅಂತ ಹೇಳ್ತೇವೆ. ಅಂಶ ಇದ್ದದ್ದು ಛೇದ ಆಗುತ್ತೆ, ಛೇದ ಇದ್ದದ್ದು ಅಂಶ ಆಗುತ್ತೆ, ಅದು ವ್ಯುತ್ಕ್ರಮ. ಅದಾದಮೇಲೆ ಎಲ್ಲಕ್ಕಿಂತಲೂ ಮಹತ್ವದ ನಿಯಮ, ಈ 2 ನಿಯಮಗಳನ್ನ ನಾವು ಇದರಲ್ಲಿ ಉಪಯೋಗಿಸ್ತೇವೆ. ಅದು ವಿತರಣಾ ನಿಯಮ ಅಂಥೇಳಿ. ವಿತರಣಾ ನಿಯಮ ಅಂತಂದರೆ A×B+C = AB+AC ಆಗುತ್ತೆ. ಇದು ವಿತರಣಾ ನಿಯಮ ಅಂತ ಹೇಳ್ತೇವೆ. ಅಥವಾ A×B-C = AB-AC ಆಗುತ್ತೆ. ಇದು ವಿತರಣಾ ನಿಯಮ. ಈ ನಿಯಮಗಳನ್ನು ನೀವು ಪುಸ್ತಕದಲ್ಲಿ ಸರಿಯಾಗಿ ಓದಿಕೊಂಡು ಈ ನೋಟ್ಸ್ಗಳನ್ನು ನೋಡಿಕೊಂಡು ನಾವು ಅಭ್ಯಾಸಕ್ಕೆ ಹೋಗ್ತೇವೆ. ಅಭ್ಯಾಸ 2.1 ಸೂಕ್ತ ನಿಯಮಗಳನ್ನು ಬಳಸಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಇದರಲ್ಲಿ ಕೂಡುವಂಥ ನಿಯಮಗಳನ್ನು ಉಪಯೋಗಿಸಬೇಕು. ನಿಯಮಗಳನ್ನು ಉಪಯೋಗಿಸಿ ಅದರ ಬೆಲೆಯನ್ನು ಕಂಡುಹಿಡಿಬೇಕು ಅಂಥೇಳಿ ಅರ್ಥ. ನಾವು ಉಪಯೋಗಿಸ್ತೇವೆ ನೋಡಿ. ಮೊದಲನೇ ಲೆಕ್ಕ -2 / 3 × 3 / 5 + 5 / 2 - 3 / 5 × 1 / 6. ಇದನ್ನು ನಾವು ಸಂಕ್ಷೇಪಿಸಬೇಕು. ಅಂದರೆ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಿ, ಬಹಳ ಲಕ್ಷ್ಯ ಕೊಟ್ಟು ನೋಡ್ರಿ. ನೋಡಿ, ಇದನ್ನು ನಾವು -2 / 3 ಇದ್ದದನ್ನು -2 / 3 3 / 5 ಇಂಟು, ಓಕೆನಾ. ಇದನ್ನು ಆಮೇಲೆ ಇದೊಂದು ಭಾಗ, ಇದು ಒಂದು ಭಾಗ. ಈಗ ನಾವು ಈ ಭಾಗವನ್ನು ಈ ಕಡೆ ಚೇಂಜ್ ಮಾಡ್ತೇವೆ. ಅದಕ್ಕೆ ನಾವು ಹೇಳ್ತೇವೆ ಗುಣಾಕಾರದ ಪರಿವರ್ತನೆ ನಿಯಮ. ಅಂದರೆ ಬರೀ
ಈ ಅಂಕಿಗಳನ್ನು ಈ ಕಡೆ ಮಾಡಿಕೊಂಡೆವು, ಇದನ್ನು ನಾವು ಈ ಕಡೆ ಮಾಡ್ಕೊಳ್ತೇವೆ. ಇದು ಪರಿವರ್ತನಾ ನಿಯಮ ಅಂತ ಹೇಳ್ತೇವೆ. ನೋಡ್ರಿ, ಈ ಇಕ್ವೇಷನ್ ಈ ರೀತಿ ಆಗುತ್ತೆ. 2/3 ಇಂಟು 3/5 ಸೇಮ್. ಇದನ್ನು ನಾವು ಈ ಕಡೆ ತಗೊಳ್ತೇವೆ. -3/5 ಇಂಟು 1/6. ಸೊ ಇದು ಈ ಕಡೆ ಬಂತು. ಪ್ಲಸ್ 5/2. ಇದು ಗುಣಾಕಾರದ ಪರಿವರ್ತನೀಯ ನಿಯಮ. ಇಲ್ಲಿ ಬಂದಾಗ ಇಲ್ಲಿ ನಮಗೆ 3/5 ಮತ್ತು 3/5 ಒಂದು ಸಾಮಾನ್ಯ ಸಂಖ್ಯೆ ಸಿಕ್ತು. ಸಾಮಾನ್ಯ ಸಂಖ್ಯೆ ಸಿಕ್ಕಾಗ ಅದನ್ನು ನಾವು ಅದಕ್ಕೆ ವಿತರಣಾ ನಿಯಮವನ್ನು ಅನ್ವಯಿಸ್ತೇವೆ. ವಿತರಣಾ ನಿಯಮ ಅಂತ ಹೇಳಿದೆ ನೋಡ್ರಿ, ಎ ಬ್ರ್ಯಾಕೆಟ್ನಲ್ಲಿ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಇಲ್ಲಿ ನೋಡಿ, ಇದು ಯಾವ ನಿಯಮದಲ್ಲಿ? ಎ ಬಿ ಮೈನಸ್ ಎ ಸಿ ಇದೆ. ಲಕ್ಷದಲ್ಲಿ ಬಂತ? ಎ ಬಿ ಮೈನಸ್ ಎ ಸಿ ಇದೆ. ಎ ಬಿ ಮೈನಸ್ ಎ ಸಿ ಇದ್ದದ್ದನ್ನು ನಾವು ಈ ಕಡೆ ರೂಪಕ್ಕೆ ಕನ್ವರ್ಟ್ ಮಾಡ್ತೀವಿ. ಹೇಗೆ? ಎ ಇಂಟು ಬ್ರ್ಯಾಕೆಟ್ನಲ್ಲಿ ಬಿ ಮೈನಸ್ ಸಿ. ಅದು ಯಾವುದು? ವಿತರಣಾ ನಿಯಮ. ನೋಡ್ರಿ, ಎ ಇದ್ದದ್ದು ಎ ಮೈನಸ್ ಎ ಬಿ ಮೈನಸ್ ಸಿ ಇಲ್ಲಿದೆ ನೋಡಿ, ಬಿ ಮೈನಸ್ ಸಿ. ಇದನ್ನು ನಾವು ವಿತರಣಾ ನಿಯಮದಂತೆ ಇದು ಎರಡು ಸಂಖ್ಯೆ ಹೋಗಿ ಬಂದಾಯಿತು. ಸೊ ಪ್ಲಸ್ 5/2. ಇದನ್ನು ಮುಂದುವರಿಸ್ತೇವೆ ನೋಡಿ. ಸೇಮ್ ಆಗಿ ಇಲ್ಲಿ ಬರೆದಿದೆ ನೋಡಿ, ಎ ಬಿ ಮೈನಸ್ ಎ ಸಿ ಇಸ್ ಈಕ್ವಲ್ ಟು ಎ ಬ್ರ್ಯಾಕೆಟ್ನಲ್ಲಿ ಬಿ ಮೈನಸ್ ಸಿ ಆಗಿ ಮಾಡಿಕೊಂಡೆವು. ಈಗ 3/5 3/5 -2/3 -1/6. ಇದನ್ನು ನಾವು ಭಿನ್ನ ರಾಶಿಗಳ ಲ ಸ ಅವನ್ನು ಕಂಡುಹಿಡಿದು ಸಂಕ್ಷೇಪಿಸ್ತೇವೆ. ಇದರ ಲ ಸ ಅ 6, 3 2 6, 6 1 6. ಸೊ ಇಲ್ಲಿ ಗುಣಾಕಾರ 2 2 4, -4 -1 ಇಂಟು 1 -1. ಗೊತ್ತಾಯ್ತಾ? ಸರಿ. ಪ್ಲಸ್ 5/2 ಇದ್ದದನ್ನು ಸೇಮ್ ಆಗಿ ಇಟ್ಟೆವು. ಅದು ಮುಂದೆ ನೋಡ್ರಿ, 3/5 3/5 -4 -1 -5/6. ಇದೆರಡು ಗುಣಾಕಾರ. ಇದನ್ನು ಹಾಗೆ ಇಟ್ಟೆವು. ನೆಕ್ಸ್ಟ್ ಈ 5 ಕ್ಯಾನ್ಸಲ್ ಆಯಿತು. 5 1 5 1 ಇದೆರಡು ಕ್ಯಾನ್ಸಲ್ ಆಯಿತು. 3 1 3 2 ಯಾಕಂದರೆ ಇಲ್ಲಿ ಇವೆರಡರ ಮಧ್ಯದಲ್ಲಿ ಗುಣಾಕಾರ ಇದೆ. ಸೊ 3 1 3 2 6. ಸೊ ಪ್ಲಸ್ 5/2 ಆಯಿತು. ಸೊ ಇದನ್ನು ನಾವು ಈ ಕಡೆ ತೊಗೊಂಡು ಬಂದೆವು. ಇಲ್ಲಿ ಕೇವಲ 1 ಮಾತ್ರ ಉಳಿತು, ಕೆಳಗಡೆ 2 ಉಳಿದಿದೆ. ಸೊ ಆಯಿತು, ಅದು ಇಕ್ವೇಷನ್. -1/2 ಪ್ಲಸ್ 5/2 ಅನ್ನು 5/2 ತಗೊಂಡೆವು. ಈಗ ನೆಕ್ಸ್ಟ್ ಆಗಿ ಇವೆರಡರ ಲಸ 2 ಇದ್ದದ್ದು ಸಾಮಾನ್ಯವಾಗಿ ಇರುವಂಥದ್ದು. ನಾವು ಎರಡು ಛೇದ ಒಂದೇ ಇದ್ದಾಗ ಮೇಲಿನದನ್ನು ನಾವು ಸರಳವಾಗಿ ಅದನ್ನು ಸೇರಿಸ್ಬಿಡ್ತೇವೆ, ಕೂಡಿಸ್ಬಿಡ್ತೇವೆ. ಸೊ ಹಾಗಾಗಿ -1 + 5/2 -1 + 5 ಅಂದಾಗ ಪೂರ್ಣಾಂಕಗಳ ನಿಯಮದಂತೆ ಇದನ್ನು ನಾವು ವ್ಯವಕಲನ ಮಾಡ್ತೇವೆ. ವ್ಯವಕಲನ ಮಾಡಿಬಿಟ್ಟು ದೊಡ್ಡ ಸಂಖ್ಯೆ ಯಾವುದಿರುತ್ತೋ ಅದರ ಚಿಹ್ನೆಯನ್ನು ಇಲ್ಲಿ ಉಪಯೋಗಿಸ್ತೇವೆ. 5ರಲ್ಲಿ 1 ಹೋಯಿತು ಅಂತಂದರೆ 4 ಬಂತು. 4/2 2 1 2 2 ಆನ್ಸರ್ ಈಸ್ 2. ಕೊನೆಗೆ ಆನ್ಸರ್ ಬರುತ್ತೆ ನಮಗೆ 2. ಸೊ ಇದು ಈ ಲೆಕ್ಕದ ಉತ್ತರ. ಸರಿಯಾಗಿ ಸ್ಟೆಪ್ ವೈಸ್ ಆಗಿ ನೋಡ್ಕೊಳ್ಳಿ. ಅದೇ ಸ್ಟೆಪ್ಪನ್ನು ನಾನು ನಿಮಗೆ ಪುನಃ ಹೇಳ್ತಾ ಇದ್ದೀನಿ, ಮತ್ತೆ ಒಂದು ಸಾರಿ ಲಕ್ಷ್ಯ ಕೊಡಿ. ನೋಡಿ, ಎರಡನೇ ಲೆಕ್ಕ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. 2/5 ಇಂಟು -3/7 -1/6 ಇಂಟು 3/2 ಪ್ಲಸ್ 1/14 ಇಂಟು 2/5 ಪುಸ್ತಕದಲ್ಲಿದೆ. ಈಗ ಇದನ್ನು ನಾವು ಅದೇ ರೀತಿ ಗುಣಾಕಾರದ ಪರಿವರ್ತನೀಯ ನಿಯಮವನ್ನು ಅನುಸರಿಸಿ ಇದರಲ್ಲಿ ನಾನು 3 ಪಾರ್ಟ್ಸ್ ಮಾಡಿದ್ದೇನೆ ಇದನ್ನು. ಸೊ ಇದನ್ನು ಫಸ್ಟ್ ಪಾರ್ಟ್ಸ್ 2/5 ಇಂಟು -3/7 ಸೇಮ್ ಆಗಿಟ್ಟೆ. ನಾನು ಥರ್ಡ್ ಪಾರ್ಟನ್ನು ಈ ಕಡೆ, ಸೆಕೆಂಡ್ ಪಾರ್ಟನ್ನು ಆ ಕಡೆ ಮಾಡಿದೆ, ಪರಿವರ್ತನೆ ಮಾಡಿದ್ರೂ ಕೂಡ ಬೆಲೆಯಲ್ಲಿ ಯಾವುದೇ ತರಹದ ವ್ಯತ್ಯಾಸ ಆಗೋದಿಲ್ಲ. ನೀವು ಪರಿವರ್ತನೆ ಮಾಡಿದಾಗಲೂ ಕೂಡ ಅದರ ಬೆಲೆಯಲ್ಲಿ ಯಾವ ವ್ಯತ್ಯಾಸವೂ ಆಗಬಾರದು. ಓಕೆ. ಸೊ ಇಲ್ಲಿ ಪ್ಲಸ್ 1/14 ಇಂಟು 2/5 ಮಾಡಿಕೊಂಡೆ. ಇದು -1/6 ಇಂಟು 3/2 ಬರೀ ಪರಿವರ್ತನೆ ಮಾಡಿಕೊಂಡು. ಓಕೆ. ಈಗ ಸೇಮ್ ಆಗಿ ನೋಡಿ, ವಿತರಣಾ ನಿಯಮ ಎ ಬಿ ಮೈನಸ್ ಎ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಮೈನಸ್ ಸಿ. ಓಕೆ. ನೋಡಿ, ಇಲ್ಲಿ 2/5 ಕಾಮನ್ ಇದೆ, ಎ ಬಿ ಪ್ಲಸ್ ಎ ಸಿ. ಓಕೆನಾ. ಸೊ ಎ ಅನ್ನು
ಹೊರಗಡೆ ತೊಗೊಂಡು ಅಂದರೆ 2/5 ಹೊರಗಡೆ ತೊಗೊಂಡೆವು. ಉಳಿತು -3/7 ಪ್ಲಸ್ 1/14 ಅಂದರೆ ಬಿ ಪ್ಲಸ್ ಸಿ ಮಾಡಿದೆವು. ಮೈನಸ್ 1/6 ಇಂಟು 3/2 ಈ ಕಡೆ ಇದ್ದದನ್ನು ಅದನ್ನು ಅದೇ ಪ್ರಕಾರ ಇಟ್ಟೆವು. ಅದೇ ಪ್ರಕಾರ ಇಟ್ಟು ಅದನ್ನು ನಾವು ಸಂಕ್ಷೇಪಿಸ್ಕೊಂಡೆವು. 3 1 3 2 ಅದನ್ನು ಛೇದ ಹೊಡೆದೆವು. ಆವಾಗ ಅದು 1/4 ಆಯಿತು. ಇಲ್ಲಿ ಮೇಲ್ಗಡೆ 1 ಉಳಿತು. 2 ಇಂಟು 2 4 1/4 ಆಯಿತು. ಈಗ ಇದು 2/5 2/5 ಆಯಿತು. ಈಗ ಇವೆರಡರ ಲಸಾಅ 7 ಮತ್ತು 14ರ ಲಸಾಅ 14. ಇದನ್ನು ನಾವೀಗ 7 2 7 2ರಿಂದ 14 1 ಓಕೆ. 3 ಇಂಟು 2 -6 ಪ್ಲಸ್ 1 1 1 1 ಪ್ಲಸ್ 1 ಆಯಿತು. ಇಲ್ಲಿ ಉಳಿದದ್ದು -1/4 ಬರೆದೆವು. ಸೊ ಈಗ ಈ ಕಡೆ 2/5 ಇಂಟು -6 ಪ್ಲಸ್ 1 -6 ಪ್ಲಸ್ 1 ಆದಾಗ ಒಂದು ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕ ಇದ್ದಾಗ ನಾವು ಅದನ್ನು ವ್ಯವಕಲನ ಮಾಡ್ತೇವೆ, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡ್ತೇವೆ ಅಂತ ಹೇಳಿದ್ದೆ ನಾನು. ಅದೇ ರೀತಿಯಾಗಿ ಇದು -5 ಆಯಿತು. 14ಕ್ಕೆ 14 ಇಟ್ಟೆವು. ಇದು -1/4 -1/4 ಇಟ್ಟೆವು. ಸೊ ಈಗ ಇಲ್ಲಿ ನಾವು ಇದನ್ನು ಸಂಕ್ಷೇಪಿಸ್ತೇವೆ ಅಂದರೆ ಛೇದ ಹೊಡಿತೇವೆ. 5 1 5 1 ಈ 5 ಕ್ಯಾನ್ಸಲ್ ಆಯಿತು. ಓಕೆ. 2 1 2 7 ಇವೆರಡು ಕ್ರಾಸ್ ಆಗಿ ಕ್ಯಾನ್ಸಲ್ ಆಯಿತು. ಸೊ ಮೇಲ್ಗಡೆ ಉಳಿತು -1 ಮೇಲ್ಗಡೆ ಉಳಿತು -1 1 1 -1 ಇದೆ -1 ಉಳಿತು. ಕೆಳಗಡೆ 7 1 7 ಈ -1/4 ಇಲ್ಲಿ ತಗೊಂಡೆವು. ಪುನಃ ಲಕ್ಷ್ಯ ಕೊಡಿ. ಈಗ ನಮಗೆ ಇವೆರಡು ಇಕ್ವೇಷನ್ ಉಳಿತು. ಇದನ್ನು ಕೆಳಗಡೆ ತಗೊಂಡೆವು. ಇಲ್ಲಿ 7 ಮತ್ತು 4ರ ಲಸಾಅ ಬಂತು 28. 7 ಮತ್ತು 4ರ ಲಸಾಅ 28. ಸೊ 7 4 4 7 4 1 4 -4 7 1 7 -7 ಇದು ಕೂಡ ಮೈನಸ್ ಇರೋದರಿಂದ ಎರಡು ಋಣ ಪೂರ್ಣಾಂಕಗಳು ಎರಡು ಸೇಮ್ ಆಗಿರುವಂಥ ಚಿಹ್ನೆಗಳನ್ನು ಬಂದಾಗ ನಾವು ಸಂಕಲನ ಮಾಡ್ತೇವೆ. ಸಂಕಲನ ಮಾಡಿದ್ಬಿಟ್ಟು ಅದೇ ಚಿಹ್ನೆಯನ್ನು ಇಡ್ತೇವೆ. ಹಾಗಾಗಿ -7 -4 ಈಸ್ ಈಕ್ವಲ್ ಟು -11 -11 28ಕ್ಕೆ 28. ದಿಸ್ ಈಸ್ ದ ಫೈನಲ್ ಆನ್ಸರ್. ಬಹಳ ಲಕ್ಷ್ಯ ಕೊಟ್ಟು ಈ ಎರಡು ನಿಯಮವನ್ನು ನೀವು ಗಮನಿಸಿ. ಒಂದು ಪರಿವರ್ತನೆಯ ನಿಯಮ ಮತ್ತು ವಿತರಣಾ ನಿಯಮ. ಈ ಎರಡು ನಿಯಮವನ್ನು ಉಪಯೋಗಿಸಿ ನಾವು ಈ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಇನ್ನೂ ಅನೇಕ ಪ್ರಕಾರದ ಈ ತರಹದ ಲೆಕ್ಕಗಳನ್ನು ಬಿಡಿಸಿ ನೀವು ಇದನ್ನು ಪೂರ್ತಿಯಾಗಿ ಮನದಟ್ಟು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಮತ್ತೆ ಪುನಃ ಭೇಟಿಯಾಗೋಣ.